ಬಟ್ ಒಂದಿನ ನನಗೆ ತುಂಬ ಕಷ್ಟ ಬಂದಿತ್ತು. ಆ ಕಷ್ಟದ ದಿನಗಳಲ್ಲಿ ನನಗೆ ಸಾಕಷ್ಟು ಜನ ಜೊತೇಲಿ ಇದ್ದರು. ಸಾಕಷ್ಟು ಜನ ಸೋತಾಗ ನಿನ್ನ ಜೊತೆ ನಿಂತ್ಕೋತೀವಿ ಅಂತ ಕೂಡ ಸಾಕಷ್ಟು ಜನ ಹೇಳಿದರು. ಅದಕ್ಕೆ ಗುರುತು ಪರಿಚಯನೇ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ರೂಪೇಶ್ ರಾಜಣ್ಣವರು ನನಗೆ ಮಾಡಿದ ಸಹಾಯ ಇದೆಯಲ್ಲ, ನನ್ನ ಉಸಿರಿರೋವರೆಗೂ ನಾನು ಯಾವತ್ತೂ ಮರೆಯೋದಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಈ ಮಾತು ಹೇಳೋದಕ್ಕೆ ನನಗೊಂದು ವೇದಿಕೆಯೂ ಸಿಕ್ಕಿರಲಿಲ್ಲ, ಒಂದು ಸಮಯ ಕೂಡ ಸಿಕ್ಕಿರಲಿಲ್ಲ. ಅದು ನನಗೆ ಇವತ್ತು ಸಿಕ್ತು. ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅವತ್ತು ನನ್ನ ಕಷ್ಟದ ದಿನಗಳಲ್ಲಿ ಬಂದು ಕೈ ಹಿಡಿದ್ರಿ, ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ನಮ್ಮ ತಂದೆ ತಾಯಿ ಪರವಾಗಿ, ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ನಿಮಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಬೇಡ್ಕೊಳ್ತೀನಿ. ಇನ್ನೂ ವಿಶೇಷವಾಗಿ ನಮ್ಮ ಊಡಿ ಚಿನ್ನಿಯಣ್ಣವರು, ಅವ್ರ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ನಾನು ಯಾವುದೇ ಕೆಲಸ ಮಾಡಲಿ, ಏನಾದರೂ ಸಮಾರಂಭಗಳನ್ನ ಮಾಡಲಿ, ಯೋಗೇಶ್ ನಿನ್ಗೇನು ಬೇಕು ಹೇಳು, ನಿನ್ಗೆ ಯಾವ ರೀತಿ ಸಪೋರ್ಟ್ ಬೇಕು, ಹಗಲು ರಾತ್ರಿ ಅಂದರೆ ನಾನು ನಿನ್ನ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ, ನಿನ್ನ ಅಣ್ಣನ ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲಿ ಇರ್ತೀನಿ ಅಂತ ಹೇಳ್ತಿರ್ತಾರೆ. ನಿಮಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಆಶ್ರಮ ಮಾಡೋಕ್ಕಿಂತ ಮುಂಚೆಯಿಂದನೂ ಭಾಗ್ಯ ಅಮ್ಮವ್ರಿಗೆ ಗೊತ್ತು. ಸೊ ಅಮ್ಮವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಸಾಕಷ್ಟು ಕಷ್ಟದಲ್ಲಿದ್ದೆ. ಇವಾಗ ಸ್ವಲ್ಪ ಚೇತರಿಸ್ಕೊಂಡಿರ್ಬೋದು. ಅವಾಗ ಕಷ್ಟದಲ್ಲಿದ್ದಾಗಲೂ ಅವ್ರು ಹೇಳ್ತಿದ್ದು ಒಂದೇ ಮಾತು, ನಿನ್ಗೆ ಒಳ್ಳೆ ಮನಸ್ಸಿದೆ, ಭಗವಂತ ಕೈ ಬಿಡೋದಿಲ್ಲ, ನಿನ್ನ ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೇಳಿದ್ರು. ಅವರು ಬಾಯಾರಿಕೆನೋ ಅಥವಾ ಅವ್ರ ಬಾಯಿಂದ ಬಂದಂಥ ಒಂದು ಒಳ್ಳೆ ಆಶೀರ್ವಾದನೋ ಗೊತ್ತಿಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಮನೇಲಿ ಎಲ್ಲರೂ ಗುರುತಿಸ್ತಿದ್ದೀರಾ, ಪ್ರೀತಿಸ್ತಿದ್ದೀರಾ. ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಭಾಗ್ಯಮ್ಮ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ, ಒಬ್ಬಿಬ್ರು ಅಂತಲ್ಲ, ಇಲ್ಲಿರೋ ಎಲ್ಲರೂ ಕೂಡ ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಹಾಗೆ ಇಲ್ಲಿ ಬಂದಿರತಕ್ಕಂಥ ದೇವ್ರ ಮಕ್ಕಳನ್ನ ನೋಡೋಕೆ ಬಂದಿರೋ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಕರ್ನಾಟಕದಲ್ಲಿರ್ತಕ್ಕಂಥ ಎಷ್ಟು ಜನ ನನಗೆ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಕೊಟ್ಟು ಆಶೀರ್ವಾದ ಮಾಡ್ತಾಯಿದ್ದೀರಾ. ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನನ್ನ ಉಸಿರು ಹೋಗುವಾಗಲೂ ಕೂಡ ನಾನೊಬ್ಬರಿಗೆ ಉಪಯೋಗ ಆಗೇ ಸಾಯೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಕೊನೆ ಉಸಿರೋರ್ಗೂ ನಿರಾಶ್ರಿತರಿಗಾಗಿ, ಅನಾಥರಿಗಾಗಿ ಸೇವೆ ಸಲ್ಲಿಸೋಕ್ಕೆ ಮುಂದಾಗ್ತೀನಿ ಅಂತೇಳಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದ ಸಾಕ್ಷಿಯಾಗಿ, ಜೊತೆಗೆ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಪಾದ ಸಾಕ್ಷಿಯಾಗಿ ಪ್ರಮಾಣ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೆದು ಮಾಡಿ. ನಮಸ್ಕಾರ.